ಸುಬ್ಬಿ ಸುಬ್ಬಿ ಏನಾಗಿದೆ ನಿನಗೆ? ಯಾಕೆ ಈ ಥರ ಚಿಕ್ಕ ಮಕ್ಕಳ ಥರ ಆಡ್ತಿದ್ಯಾ? ಯಾರು ನನ್ನನ್ನ ಚಿಕ್ಕ ಮಗು ಥರ ಟ್ರೀಟ್ ಮಾಡಬಾರ್ದು ಅಂತಾನೆ ಹೀಗಾಡ್ತಿದ್ದೀನಿ. ಏನೀಗ? ಅವಳು ಆರ್ಡರ್ ಕೊಡ್ಸಿದ್ ತಪ್ಪಾಯ್ತಾ? ನಾನು ಹೇಳಿದ ಮೇಲೆ ತಾನೇ ನನಗೆ ಗೊತ್ತಾಗಿತ್ತು. ಇಲ್ಲಂತಂದ್ರೆ ನೀನು ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದ? ಈಗ ನೀನು ಹೇಳಿದ್ದಕ್ಕೆ ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಕಂಪನಿನೇ ಮುಚ್ಚಾಕ್ತಿದ್ದೆ. ಸುಬ್ಬಿ, ದಯವಿಟ್ಟು ಇಂಥ ಹುಚ್ಚು ನಿರ್ಧಾರಗಳನ್ನು ತಗೋಬೇಡ. ನಿನಗಿದು ಹುಚ್ಚು ನಿರ್ಧಾರ ಅಂತಾನೆ ಅನ್ಸುತ್ತೆ, ಆದ್ರೆ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ನಿನ್ನ ಸ್ವಾಭಿಮಾನದಿಂದ ನಷ್ಟ ಆಗ್ತಿರೋದು ಯಾರಿಗೆ? ಈ ಉದ್ಯಮದಿಂದ ನಾವು ಹಣ ಗಳಿಸ್ಬೇಕು, ಹೆಸರು ಸಂಪಾದನೆ ಮಾಡಬೇಕು ಅಂತ ನಮಗೇನೂ ಇಲ್ವಲ್ಲ. ಈ ಉದ್ಯಮದಿಂದ ಊರಿನ ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ತಾನೇ ನಾವು ಇದನ್ನು ಶುರು ಮಾಡಿರೋದು. ಶಿವಾನಿ ನಿನಗೆ ಹೇಳ್ದೆ ಕೇಳದೆ ಸಹಾಯ ಮಾಡಿದ್ಲು ಅನ್ನೋದು ತಪ್ಪು ಅನ್ನೋದಾದರೆ, ನಿನ್ನ ಪ್ರಕಾರ ಈ ಬಿಸ್ನೆಸ್ ಐಡಿಯಾ ಕೊಟ್ಟಿರೋದು ತಪ್ಪೇ ಅಲ್ವಾ? ನಿನಗ್ಯಾಕೆ ಅರ್ಥ ಆಗ್ತಿಲ್ಲ? ಸಹಾಯ ಮಾಡ್ಬೇಕಾದವರು ನೇರವಾಗಿ ಬಂದು ವಿಚಾರ ಹೇಳ್ತಾರೆ. ಅವಳ ಕೈ ಗೊಂಬೆ ಆಗಿರೋದಕ್ಕೆ ನನಗಿಷ್ಟ ಇಲ್ಲ. 4 ಜನಕ್ಕೆ ಈ ವಿಷಯ ಗೊತ್ತಾದ್ರೆ ನಾಳೆ ನನಗೆ ಆಫೀಸಲ್ಲಿ 3 ಕಾಸಿನ ಬೆಲೆನೂ ಇರಲ್ಲ. ನಮ್ಮ ಕಂಪನಿ ಅವಳ ತರೋ ಆರ್ಡರ್ನ ನಂಬ್ಕೊಂಡಿಲ್ಲ. ಇಂಥ 10 ಆರ್ಡರ್ಗಳನ್ನ ನಾನು ತರಬಹುದು. ಅಷ್ಟು ಸಾಮರ್ಥ್ಯತೆ ನಿನ್ನ ಹೆಂಡತಿಗಿದೆ. ನಾನಿಲ್ಲ ಅಂತ ಹೇಳದ್ನ? ನಿನ್ನ ಸಾಮರ್ಥ್ಯ ಏನು, ನಿನ್ನ ಪರಿಶ್ರಮ ಏನು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನನ್ನು ಯಾರು ಡಿಗ್ರೇಡ್ ಮಾಡ್ತಾ ಇಲ್ಲ. ನಿನಗ್ ಗೊತ್ತಿರೋ ವಿಷಯ ನನಗ್ ಗೊತ್ತಿಲ್ಲ ಅಂದ್ರೆ ಏನರ್ಥ? ನಾನ್ ಮುಖ್ಯ ಅಲ್ಲ ಅಂತ ತಾನೆ? ನೋಡ್ ಸೂರ್ಯ, ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬರೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ಮಾಡಿದ್ರಿಂದ ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಆದ್ರೆ ನನಗೆ ಯಾವ ಗಿಲ್ಟ್ ಫೀಲಿಂಗೂ ಇಲ್ಲ. ಬೇರೆ ಯಾರಿಗೋಸ್ಕರನೂ ನನ್ನ ತನನ ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ಈ ವಿಷಯದಲ್ಲಿ ಯಾವ ಸಮಜಾಯಿಷಿನೂ ಕೊಡಬೇಡ. ಐ ಆಮ್ ಡನ್. ಸುಬ್ಬಿ,